ನಾವು ಮಹಾತ್ಮರನ್ನ, ಬುದ್ಧನನ್ನ, ಬಸವಣ್ಣನವರನ್ನ, ಗಾಂಧೀಜಿಯವರನ್ನ, ಅಂಬೇಡ್ಕರ್ ಅವರನ್ನ, ಸಂತ ಮಹಾಂತರನ್ನ ನೆನಪಿಸ್ಕೊಳ್ತೀವಿ. ಕಾರಣ ತ್ಯಾಗ. ಯಾರು ಪರರಿಗಾಗಿ ತ್ಯಾಗ ಮಾಡ್ತಾರೆ, ಯಾರು ಸತ್ಯಕ್ಕೋಸ್ಕರನ ಜೀವನವನ್ನ ಮುಡುಪಾಗಿಡ್ತಾರೆ, ಅಂಥವ್ರನ್ನ ಈ ಭೂಮಿ ತಾಯಿ ಮಣ್ಣಲ್ಲಿ ಮಣ್ಣಾಕ್ಸೋದಿಲ್ಲ. ಕೋಟ್ಯಾಂತರ ಜನಗಳು ಹುಟ್ಟುತ್ತಾರೆ, ಸಾಯ್ತಾರೆ. ಕೋಟ್ಯಾಂತರ ಜೀವರಾಶಿಗಳು ಹುಟ್ಟುತ್ತವೆ, ಸಾಯ್ತವೆ. ಈ ಭೂಮಿ ತಾಯಿ ನಾನ್ ರಾಜ, ನಾನ್ ಕೋಟ್ಯಾಧೀಶ, ಶಾಸಕರು ಹೇಳಿದ್ರಲ್ಲ, ನಾನು ದೊಡ್ಡ ಜಾತಿ ಆತ, ಎಲ್ಲ ತಿರುಪತಿ ತಿಮ್ಮಪ್ಪನಿಗೆ ಕೋಟಿಗಟ್ಲೆ ಕೊಟ್ರೇನು, ಮತ್ತೊಂದು ದೇವಸ್ಥಾನಕ್ಕೆ ಏನೇನೆಲ್ಲ ಮಾಡಿಸಿದ್ರೇನು, ಈ ತಾಯಿ ಮಣ್ಣಲ್ಲಿ ಮಣ್ಣಾಗಿಸ್ತಾಳೆ. ಒಬ್ಬ ಫಕೀರ ಬಟ್ಟೆನೇ ಬೇಡ ಅಂತಂದ ಗಾಂಧೀಜಿ ಅಂತವ್ರನ್ನ, ರಾಜ್ಯನೇ ಬೇಡ ಅಂತಂದ ಕನಕದಾಸರಂತವ್ರನ್ನ, ಇಡೀ ಮನುಕುಲ ಸಮಾನತೆಯಿಂದ ಇರಬೇಕು ಅಂತಂದ್ಬಿಟ್ಟು ಹೆಂಡ್ರು ಮಕ್ಕಳನ್ನು ಲೆಕ್ಕಿಸದೇನೆ ಅಧ್ಯಯನದಲ್ಲೇ ತೊಡಗಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನ ಈ ಭೂಮಿ ತಾಯಿ ಏನ್ ಮಾಡ್ತಾಳೆ, ಹೊತ್ತು ಮೆರಿತಾಳೆ. ಸತ್ರುನು ಸಹಿತನ ಹೊತ್ತು ಮೆರಿತಾಳೆ. ಈ ಭೂಮಿ ತಾಯಿ ಅದು ವಿಶೇಷ. ತ್ಯಾಗಕ್ಕೆ, ದೈವತ್ವಕ್ಕೆ ಯಾವತ್ತೂ ಸಹಿತನ ಗೌರವ ಇರುತ್ತೆ. ಬಹಳ ದೊಡ್ಡ ಸಾಮ್ರಾಜ್ಯ. ನಿಮಗೆ ಗೊತ್ತಿರಲಿ, ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ, ಗೋವಾ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ 6 ರಾಜ್ಯಗಳನ್ನ ಒಳಗೊಂಡಂತಹ ಅತ್ಯಂತ ಶ್ರೀಮಂತ ರೋಮನ್ ಸಾಮ್ರಾಜ್ಯ ಬಿಟ್ರೆ, ರೋಮ್ ಸಾಮ್ರಾಜ್ಯ ಬಿಟ್ರೆ ಜಗತ್ತಿನಲ್ಲಿ ಶ್ರೀಮಂತ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ಅರಸ ಅಂದ್ರೆ ಸುಮ್ಮನೆನಾ? ಕನಕದಾಸರು ಆ ಸಾಮ್ರಾಜ್ಯದ ಮೋಹವನ್ನ ಬಿಟ್ಟು ಈ ಜನಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನಾನು ಶಾಸನ ಕೊಟ್ಟು, ಪೊಲೀಸ್ನ ಬಿಟ್ಟು, ಮಂತ್ರಿಗಳನ್ನ ಬಿಟ್ಟು, ಸೈನಿಕರನ್ನ ಬಿಟ್ಟು ಶಾಸನಗಳನ್ನ ಮಾಡಿ ಜನಗಳನ್ನ ದಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಒಂದು ತಂಬೂರಿಯನ್ನ ಹಿಡಿದು ಬಿಟ್ರೆ ಜನಗಳನ್ನ ದಾರಿಗೆ ತರಬಹುದು, ಧರ್ಮದ ಆದಿಯಲ್ಲಿ ಜನಗಳನ್ನ ದಾರಿಗೆ ತರಬಹುದು ಅನ್ನುವಂತಹ ಸತ್ಯವನ್ನ ಅರಿತು ಧರ್ಮಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡ್ರು. ಶ್ರೀಮಂತರು, ದೊಡ್ಡ ಸಾಮ್ರಾಜ್ಯದ ಮಾಂಡಲಿಕ ಅರಸರು. ಕೊನೆಗೆ ಅವ್ರಿಗೆ ಅರಿವಾಗಿದ್ದು, ನಮಗೆ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲೂ ನಾವು ಅದನ್ನೇ ನೋಡೋದು, ಬಸವಣ್ಣನವರ ಜೀವನದಲ್ಲೂ ನಾವು ಅದನ್ನೇ ನೋಡೋದು. ಆತನು ಕಲ್ಯಾಣ ರಾಜ್ಯದಲ್ಲಿ ಆತನು ಲೆಕ್ಕಪತ್ರ ಮಾಡೋ ಆತ ಬಸವಣ್ಣನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತನ ಕಾನೂನು ಸಚಿವರಾಗಿದ್ದವರು, ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ. ಇವೆಲ್ಲ ನಮಗೆ ಏನ್ ಕಾಣಿಸ್ತವೆ? ಧಾರ್ಮಿಕತೆಗೆ ಇಷ್ಟು ಶಕ್ತಿ ಐತೆ, ಮನುಷ್ಯನನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಐತೆ, ಮನುಷ್ಯನನ್ನ ಹಾಳು ಮಾಡುವಂತ ಶಕ್ತಿನೂ ಧರ್ಮದಲ್ಲೇ ಐತೆ. ಸಮಾನವಾಗಿರ್ಬೇಕು, ಎಲ್ಲರೂ ಸಮಾನವಾಗಿರ್ಬೇಕು, ಸಮಾನ ಗೌರವ ಸಿಗಬೇಕು. ಜಾತಿ ಕಾರಣಕ್ಕೆ ಯಾರನ್ನೂ ಸಹಿತನ ಶ್ರೇಷ್ಠ ಅಲ್ಲ, ಜಾತಿ ಕಾರಣಕ್ಕೆ ಯಾರನ್ನೂ ಸಹಿತನ ಕನಿಷ್ಠ ಅಲ್ಲ. ಗುಣಕ್ಕೆ ಗೌರವ ಸಿಗಬೇಕು ಅನ್ನುವಂಥದ್ದನ್ನ ಸಾರಿದಂಥವರು ಕನಕದಾಸರು. ಹಾಗಾಗಿ ಕನಕದಾಸರ ಜೀವನ ಸಂದೇಶ, ದೇವರು ಜಾತಿ ನೋಡು ಒಲಿಯಲ್ಲ, ದೇವರು ದುಡ್ಡು ನೋಡು ಒಲಿಯಲ್ಲ, ದೇವರು ಮಂತ್ರ ತಂತ್ರಗಳನ್ನು ನೋಡು ಒಲಿಯಲ್ಲ, ದೇವರು ಯಾವುದೋ ಒಂದು ಜಾತಿಗೆ ಒಲಿಯಲ್ಲ. ಗಂಡು ಮಕ್ಕಳಿಗಷ್ಟೇ ಒಲಿತಾನೆ, ಹೆಣ್ಣು ಮಕ್ಕಳಿಗೆ ಒಲಿಯೋದಿಲ್ಲ. ದೊಡ್ಡ ಜಾತಿಯವ್ರಿಗೆ ಅಷ್ಟೇ ಒಲಿತಾನೆ, ಸಣ್ಣ ಜಾತಿಯವ್ರಿಗೆ ಒಲಿದಲ್ಲ. ಈ ಎಲ್ಲಾ ಭಾವನೆಗಳನ್ನ ನಾಶ ಮಾಡಿದ ಅಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕನಕದಾಸರು. ಕನಕದಾಸರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ ಇವತ್ತು. ಈಗಾಗ್ಲೇನೆ ಮುನ್ಷಾಮಣ್ಣವ್ರು ಹೇಳ್ದಂಗೆ, ಸೀನಣ್ಣ ಹೇಳ್ದಂಗೆ, ಸುಮಾರು 1 ವರ್ಷದಿಂದ ನಾವು 2024ರಲ್ಲಿ ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ
ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಕೂತು ಕಾರ್ಯಕ್ರಮನ ನಾವು ಯಾವ ತರ ಮಾಡಬೇಕು ಅನ್ನಂತ ಒಂದು ಚರ್ಚೆ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೊಟ್ಟಂತ ಸೂಚನೆ ಒಂದೇನೆ. 2024ನೇ ವರ್ಷದಲ್ಲಿ ನಾವು ಕನಕದಾಸರ ಜಯಂತ್ಯೋತ್ಸವನ ಸರಳವಾಗಿ ಮಾಡೋಣ, ಆದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡೋಣ, ನಿಷ್ಠೆಯಿಂದ ಮಾಡೋಣ, ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಭೂಮಿ ಪೂಜೆ ಮಾಡಿ ಕಲ್ಲಿಡೋಣ. ಆ ಕಲ್ಲಿಟ್ಟಂತ ಶ್ರದ್ಧೆ ಭಕ್ತಿ ನಿಷ್ಠೆ ಗೌರವ ಇಂದ ಮುಂದಿನ ದಿನಗಳಲ್ಲಿ ತಾಲೂಕ್ ಕಚೇರಿಯ ಮುಂದೆ ಕನಕದಾಸರ ಒಂದು ಪುತ್ಥಳಿ ಇರಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅತ್ಯಂತ ಸರಳವಾಗಿ 2024ನೇ ಇಸ್ವಿಯಲ್ಲಿ ನಾವು ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಿದ್ವಿ. ಬಂಧುಗಳೇ, ಇವತ್ತು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನ್ನ ಹೆಸರನ್ನ 3-4 ಬಾರಿ ಹೇಳಿ, 4-5 ಬಾರಿ ಹೇಳಿ ನನ್ನಿಂದ ಆ ಪುತ್ಥಳಿಯಲ್ಲಿ ಬಂದಿದೆ ಅಂತ ಹೇಳ್ತೀನಿ. 100ಕ್ಕೆ 100 ಆ ಪುತ್ಥಳಿ ನನ್ನಿಂದ ಅಲ್ಲಿ ಬಂದಿರತ್ತಲ್ಲ. ನೀವು ಮತ ಹಾಕಿ ನನಗೆ ಶಕ್ತಿ ತುಂಬಿ, ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯ ಆಧಾರದ ಮೇಲೆ, ನೀವು ಕೊಟ್ಟಿರ್ತಕ್ಕಂಥ ಆದೇಶದ ಮೇಲೆ, ನೀವು ಕೊಟ್ಟಿರ್ತಕ್ಕಂಥ ಬಹುಮತದ ಮೇಲೆ ತಮ್ಮ ಪ್ರತಿನಿಧಿಯಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಲ್ಪ ಅಧಿಕಾರದಲ್ಲಿ ಇವತ್ತು ಈ ಕೆಲಸನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ರಿಂದ ಈ ಪುತ್ಥಳಿ ಇವತ್ತು ಯಾರಿಂದ ಆಗ್ ಬಂದಿದೆ ಅಂತಂದ್ರೆ 100ಕ್ಕೆ 100 ತಮ್ಮೆಲ್ಲರಿಂದ ಆಗ್ಬದೆ ಅಂತೇಳಿ ನಾನು ಈ ಬಯಕೆ ಮುಖಾಂತರವಾಗಿ ಹೇಳ್ತೀನಿ. ನನ್ನಿಂದ ಅಲ್ಲ, ತಮ್ಮಿಂದ, ತಮ್ಮ ಮತಗಳಿಂದ, ತಮ್ಮ ಆಶೀರ್ವಾದದಿಂದ ಕನಕದಾಸರ ಪುತ್ಥಳಿ ಇವತ್ತು ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಕನಕದಾಸರ ಬಂದಂತ ಒಂದು ಮಾರ್ಗ ದಾರಿ, ಅವರು ಕಿರಿ ವಯಸ್ಸಿಂದ ಕೂಡ ಕೀರ್ತನೆಗಳವರೆಗೂ ಯಾವ ರೀತಿಯಾದಂತ ಮಾರ್ಗಗಳಲ್ಲಿ ಬಂದ್ರು ಅಂತೇಳಿ ನಮ್ಮ ತಹಶೀಲ್ದಾರ್ ಅವರು ಸೋಮಶೇಖರ್ ಸರ್ ಅವರು ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೂಡ ವಿಷಯಗಳನ್ನ ಎಳೆಯಾಗಿ ಬಿಡಿಸಿವತ್ತು ಹೇಳಿದ್ದಾರೆ. ಅದರಿಂದ ಮತ್ತೊಮ್ಮೆ ನಾನು ಅವರ ಜೀವನದ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಬಂಧುಗಳೇ, ಇವತ್ತು ನಾವು ಬೇರೆ ಬೇರೆ ಮಹಾನ್ ಪುರುಷರ, ಬೇರೆ ಬೇರೆ ಸಾಧಕರ ಜಯಂತ್ಯೋತ್ಸವಗಳನ್ನ ನಾವು ಆಚರಣೆ ಮಾಡ್ಕೊಂಡು ಬರಂತ ಒಂದು ಸಂದರ್ಭ ಅಥವಾ ಒಂದು ಉದ್ದೇಶ ಏನಂತಂದ್ರೆ, ಅವರಲ್ಲಿರಂತ ವಿಶೇಷತೆಗಳನ್ನ ನಾವು ಪ್ರತಿದಿನ ನಮ್ಮ ಜೀವನಗಳಲ್ಲಿ ಎಲ್ಲಾದ್ರೂ ಕೂಡ ಅಳವಡಿಸ್ಕೊಳ್ಳುವಂತ ಒಂದು ಪ್ರಯತ್ನನ ನಾವು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಎಲ್ಲರಿಗೂ ಕೂಡ ಗೊತ್ತು, ಕನಕದಾಸರ ಅತ್ಯಂತ ದೊಡ್ಡ ವಿಶೇಷತೆ ಏನಂತಂದ್ರೆ, ಉಡುಪಿಯಲ್ಲಿ ಹೋಗಿ ಕೃಷ್ಣನ ದೇವಾಲಯದಲ್ಲಿ ಕೃಷ್ಣನ ಆರಾಧಿಸಿ ಒಳಗಡೆ ಬಿಡದೇ ಇದ್ದಂತ ಸಂದರ್ಭದಲ್ಲಿ, ಆವತ್ತಿದ್ದಂತ ಒಂದು ಶ್ರೇಣೀಕೃತ ಸಮಾಜದ ವಾತಾವರಣದಲ್ಲಿ ಒಳಗಡೆ ಬಿಡದೇ ಇದ್ದಂತ ಸಂದರ್ಭದಲ್ಲಿ ಅವರು ತೋರಿಸಿದಂತ ಒಂದು ಶ್ರದ್ಧೆ ಭಕ್ತಿ, ಅವರಲ್ಲಿದ್ದಂತ ದೇವರ ಬಗ್ಗೆ ಇರ್ತಕ್ಕಂಥ ಅಪಾರವಾದಂತ ನಂಬಿಕೆ, ಅದರಿಂದ ಅವರು ಕೀರ್ತನೆಗಳನ್ನ ದೇವರನ್ನ ಉದ್ದೇಶಿಸಿ ಆಡ್ತಾ ಇದ್ದಂಗೆನೆ ದೇವರೇನೇನೆ ತಿರುಗಿಕೊಂಡು ಕಿಟಕಿನ ತೆಗೆದು ಕನಕದಾಸರಿದ್ರು ಅವ್ರ ಕಡೆ ಮುಖ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಬಂಧುಗಳೇ, ಅದಲ್ಲಿ ಕನಕದಾಸರ ಒಂದು ಭಕ್ತಿ ಶ್ರದ್ಧೆಯಿಂದ ಅದಾಗಿದ್ರೆ ನಾವಿದನ್ನೇನಪ್ಪ ಮಾಡ್ಕೋಬಹುದು ಅಂತಂದ್ರೆ, ನನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತು, ಭಕ್ತಿಯಿಂದ ಶ್ರದ್ಧೆಯಿಂದ ದೇವರಿಗೆ ನಾವು ನಮ್ಮನ್ನ ಅರ್ಪಿಸೋದ್ರಿಂದ ಕಲ್ಲಿನ ಗೋಡೆಗಳೇ ಒಡೆದೋಗಿ ದೇವರು ನಮ್ಮ ಕಡೆ ಮುಖ ಮಾಡ್ತಾನಂತಂದ್ರೆ, ನಮ್ಮ ಮಧ್ಯಗಳು ಮನುಷ್ಯರಾಗಿ ನಾವು ನಮ್ಮ ಮಧ್ಯಗಳು ಕಟ್ಕೊಂಡಿರ್ತಕ್ಕಂಥ ಗೋಡೆಗಳನ್ನ, ಜಾತಿಗಳಂತ ಕಟ್ಕೊಂಡಿರ್ತಕ್ಕಂಥ ಗೋಡೆಗಳನ್ನ, ಹಣದ ವರ್ಗಗಳಂತೇಳಿ ಕಟ್ಕೊಂಡಿರ್ತಕ್ಕಂಥ ಗೋಡೆಗಳನ್ನ, ಅವನ ಆ ಧರ್ಮ ಈ ಧರ್ಮ ಅಂತೇಳಿ ಕಟ್ಕೊಂಡಿರ್ತಕ್ಕಂಥ ಗೋಡೆಗಳನ್ನ ನಾವು ಕೂಡ ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಎಲ್ಲರಲ್ಲಿ ಕೂಡ ನಾವು ದೇವರನ್ನ ನೋಡಿ ಒಗ್ಗಟ್ಟಾಗಿ ನಾವು ಜೊತೆಗಿದ್ರೆ ನಮ್ಮ ಮಧ್ಯೆ ಇರ್ತಕ್ಕಂಥ ಕಲ್ಲುಗಳು ಗೋಡೆಗಳನ್ನೆಲ್ಲಾನು ಕೂಡ ಹೊಡಿಯಕ್ಕೆ ನಮ್ಗೆ ಯಾರು ಮಾರ್ಗ ಪುರುಷರು ಅಂದ್ರೆ ಕನಕದಾಸರೇ ನಮಗೆ ಮಾರ್ಗ ಪುರುಷರು. ಈ ರೀತಿಯಲ್ಲಿ ಒಂದು ಕಲ್ಲ ಕಟ್ಟಡದ ಗೋಡೆನೆ ಹೊಡೆದೋಯ್ತು ಅಂದ್ರೆ ಮನುಷ್ಯರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಮುರಿಯಕ್ ಆಗೋದಿಲ್ವಾ? ಪ್ರತಿದಿನ ನಾವಿದ್ ಮಾಡ್ಬೇಕಾದಂತ ಕೆಲಸಗಳಲ್ವಾ? ಅವ್ರ ಆ ಕುಲಕ್ಕೆ ಸೇರಿದವರು